ಕವಳೆ ಹಣ್ಣು ಆಗಿದವ ಹಾಸ್ ನಡುವೆಲೆ ಅಂತ ಕೇಳೋರಿಗೆ ಈ ವಿಡಿಯೋ, ಯಾಕಂದರೆ ಇನ್ನೂ ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇನ್ನು ಈಗ ಕಾಯಿದ್ದಾವೆ. ಇನ್ನು ಈ ಟೈಮಲ್ಲಿ ಯಾರು ಬರೋಕ್ಕೆ ಹೋಗ್ಬಿಡಿ, ಇನ್ನೂ ಹಣ್ಣು ಆಗಿಲ್ಲ. ನೋಡ್ತಾ ಇರ್ಬೋದು ಪಕ್ಕ ಇನ್ನೂ ಎಲ್ಲೋ ಒಂದಾಗಿದ್ದಾವೆ ನೋಡಿ, ಈ ಥರ ಎಲ್ಲೋ ಒಂದಾಗಿದ್ದಾವೆ. ಇನ್ನೊಂದು ವಾರ 10 ದಿನ ಹೋದರೆ ಫುಲ್ಲು ಹಣ್ಣು ಆಗ್ತವೆ ಸ್ನೇಹಿತರೆ. ಯಾರಾದರೂ ಕವಳೆ ಹಣ್ಣಿಗೆ ಬರೋರಿದ್ದರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಬನ್ನಿ. ನೋಡಿ ಎಲ್ಲ ಸಿಕ್ಕಾಪಟ್ಟೆ ಕಾತಿರೋದೇನೋ, ಬಟ್ ಇನ್ನೂ ಆಗಿಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ ಬನ್ನಿ. ಹಾಗೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಈ ಹಣ್ಣಿನ ಹೆಸರು ಹೇಳಿ. ನಾವು ಕವಳೆ ಹಣ್ಣು ಅಂತ ಹೇಳಿದ್ವಿ ಆಲ್ರೆಡಿ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತೇಳಿ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಕಾತಿದ್ದಾವೆ, ಬಟ್ ಇನ್ನೂ ಹಣ್ಣಾಗಿಲ್ಲ. ಬಂದಿದ್ವಿ ಹಾಸನಡಿಯಲ್ಲಿ, ಸ್ವಲ್ಪ ಮಾತ್ರ ಸಿಕ್ಕಿದ್ದಾವೆ. ಅವು ಎಲ್ಲ ಅರಳು ಬಿಟ್ಟಿದ್ದಾವೆ. ಎಕ್ಸಾಕ್ಟ್ ಉಪ್ಪಳದಲ್ಲಿದ್ದೀನಿ ಈಗ. ಇಲ್ಲಿ ಏನಪ್ಪ ಅಂತಂದರೆ, ಕೆಲವರೆಲ್ಲ ನೀರ್ಲೆಹಣ್ಣು ಆಗಿದಾವೆ ಅಂತೇಳಿ ಬರ್ತಾ ಇರ್ತೀರಾ. ನೀರ್ಲೆಹಣ್ಣು ಆಗಿದಾವೆ ಇಲ್ಲ ಅಂತೇಳಿ ತಿಳಿಸ್ಲಿಕ್ಕೆ ವಿಡಿಯೋ ಇದು. ಆಗಿದ್ದರೆ ಆಗಿದಾವೆ ಅಂತ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಂತೆಗೂಡ ನಾಗರಾಜ್ ಯೂಟ್ಯೂಬ್ ಚಾನಲ್. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಸ್ವಲ್ಪ ವೀಡಿಯೋಗಳು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ ಅವರು ಸಹ ಇನ್ನೂ ಸ್ವಲ್ಪ ಜನಕ್ಕೆ ವೀಡಿಯೋ ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕಾಗಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಿಂದ್ಗಡೆ ಮರ ಇದೆ ನೆರಳೆ ಮರ. ಆದರೆ ಈ ವರ್ಷಕ್ಕೆ ಏನೋ ಮಳೆ ಜಾಸ್ತಿ ಆಗಿರೋದ್ರಿಂದನೋ ಅಥವಾ ಈ ಥರ ನೀರು ಹತ್ರ ಇರೋದ್ರಿಂದನೂ ಏನು ಕಾಪು ನಿಂತಿಲ್ಲ ಸ್ನೇಹಿತರೆ. ಅಂದರೆ ಕಾಯಿ ಕಡಿಮೆ ಕಾತಿದ್ದಾವೆ, ಎಲ್ಲೋ ಒಂದಿದ್ದಾವೆ ನೋಡ್ತಾ ಇರ್ಬೋದು. ಅದು ಏನಕ್ಕಂತ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಮರನೂ ಉಪ್ಪಳಕ್ಕೆ ನೇರಳೆ ಹಣ್ಣಿಗೆ ಬರೋರಾದರೆ ಬರೋಕ್ಕೆ ಹೋಗಬೇಡಿ. ಇಲ್ಲಿ ಎಲ್ಲಿ ನೇರಳೆ ಹಣ್ಣು ಆಗಿಲ್ಲ ಯಾವುದೇ ಮರದಲ್ಲಾಗಲಿ. ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ ನಾನೀಗ. ಕವಳೆ ಹಣ್ಣಿಗೆ ಬರ್ಬೋದು, ಬಟ್ ನೆರಳೆ ಹಣ್ಣು ಮಾತ್ರ ಇಲ್ಲ ಸ್ನೇಹಿತರೆ. ಇದಂತೂ ಪಕ್ಕ ನಿಜವಾಗ್ಲೂ ನೋಡ್ತಾ ಇರ್ಬೋದು. ಅಲ್ಲೊಂದು ಮರ ಇದೆ, ಅಲ್ಲೊಂದು ಮರ ಇದೆ. ಯಾವುದೇ ಮರದಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ, ಬಟ್ ಯಾವುದ್ರಲ್ಲೂ ನೆರಳೆ ಹಣ್ಣಿಲ್ಲ. ಇಲ್ಲಿ ಬಂದರೆ ಕವಳೆ ಹಣ್ಣಿಗೋಸ್ಕರ ಬನ್ನಿ. ಹಾಗೆ ಅಣಬೆ ಹುಡ್ಕೊಂಬಂದರೆ ಬನ್ನಿ. ಇನ್ನೂ ಅಣಬೆ ಎದ್ದಾಳ ಟೈಮ್ ಇನ್ನೂ ಇದೆ. ಹಾಗಂತೇಳಿ ಅಣಬೆ ಸಿಕ್ಕಿಲ್ಲ ನಮಗೆ. ಸ್ವಲ್ಪ ಸಿಕ್ಕಿದ್ರು ಅವು ಹುಳ ಬಿದ್ದುಬಿಟ್ಟಿದ್ದಾವೆ ಸ್ನೇಹಿತರೆ. ದಯವಿಟ್ಟು ನೀವು ಈ ಥರ ಮೋಟಿವೇಶನ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಂತೆಗೂಡ ನಾಗರಾಜ್ ಯೂಟ್ಯೂಬ್ ಚಾನಲ್. ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ. ಸ್ನೇಹಿತರೆ, ಇದೇ ಜಾಗದಲ್ಲಿ ನನಗೆ ಹೋದ ವರ್ಷ ಸಿಕ್ಕಾಪಟ್ಟೆ ಅಣಬೆ ಸಿಕ್ಕಿದ್ವು, ಬಟ್ ಈ ವರ್ಷ ಬಂದಿದ್ದೀನಿ. ಆದರೆ ಇಲ್ಲಿ ಅಣಬೆ ಇಲ್ಲ. ಅವು ಯಾವ ಟೈಮಲ್ಲಿ ಎದ್ದಾಳುತ್ತೋ ಆ ಟೈಮಲ್ಲೇ ಎದ್ದಾಳ್ತಾವಂತೆ ಸ್ನೇಹಿತರೆ. ಇಲ್ಲಿ ಎಲ್ಲ ಕೇಳ್ಕೊಂಡೆ. ಅದು ಆ ಟೈಮ್ ಅಂದರೆ ಆ ಕಾರ್ತಿ ಅಂತೇಳಿ ಇರುತ್ತೆ. ಇದೆಲ್ಲ ಫುಲ್ ಎದ್ಬಿಟ್ಟಿದ್ವು ಸ್ನೇಹಿತರೆ ಇದೆಲ್ಲ. ಆದರೆ ಈ ವರ್ಷ ಎದ್ದಿಲ್ಲ. ನಾನು ಎದ್ದಾಳೋ ಟೈಮ್ಗೆ ಬಂದಿಲ್ಲ ಅನಿಸುತ್ತೆ, ಇನ್ನೂ ಎದ್ದಿಲ್ಲ. ಹಾಗಾಗಿ ಬರ್ತಾಯಿರ್ತೀನಿ. ಹೀಗೆ ಹೋಗೋಣ ಹುಡ್ಕೊಂಡು. ಇದುವರೆಗೂ ಸಿಕ್ಕಿಲ್ಲ ಸ್ನೇಹಿತರೆ ಎಲ್ಲಿ. ಹಾಗೆ ಸ್ನೇಹಿತರೆ, ಈ ಕಡೆ ಎಲ್ಲ ಹೇಳ್ತಾರೆ ದೆವ್ವ ಇದೆ ಅಂತೇಳಿ ನಮ್ಮ ಕುರಿ ಮೇಕೆ ಕಾಯರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ನಾವು ಇಬ್ಬರು ಬಂದಿದ್ವಿ, ಒಬ್ಬರು ಮಿಸ್ ಆಗಿದ್ದಾರೆ.
ಅವರು ಫೋನ್ ಮಾಡಿದ್ರೆ ಹೋಗ್ತಾಯಿಲ್ಲ. ಹಾಗೆ ಹಿಂಗೆ ಹುಡ್ಕೊಂಡು ಹೋಗ್ತೀನಿ. ಅವರು ಆ ಕಡೆ ಬಂದರೆ ಬರ್ತಾರೆ. ನಾವು ಎಕ್ಸಾಕ್ಟು ಅಲ್ಲಿ ಮುಂದೆ ಗಾಡಿ ಬಿಟ್ಟಿದ್ದೀವಿ, ಅಲ್ಲಿಗೆ ಹೋಗಬೇಕು. ಅವರು ಅಲ್ಲಿಗೆ ಬರ್ತಾರೆ ಆಮೇಲೆ. ಹಾಗೆ ಸ್ನೇಹಿತರೆ, ಇಲ್ಲೆಲ್ಲ ಎಲ್ರಿಗೂ ಎದುರಿಸಿದೆ ಅಂತೆ ದೆವ್ವ. ನಮ್ಮ ಕಡೆ ಬನ್ನಲಿ ಒಂದು ಸರಿ ತೋರಿಸ್ಬಿಡೋಣ. ಕ್ಯಾಮ್ರಾಗೆ ಏನಾದರೂ ಕಾಣುತ್ತಂಗ ನೋಡಿ ಸ್ನೇಹಿತರೆ, ಇದು ಒಂದು ಡೋಣಿ. ನಮ್ಮ ಕಡೆ ಡೋಣಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಫುಲ್ ನೀರಿದ್ದಾವೆ. ಕುರಿ ಮೇಕೆರೆಲ್ಲ ಬಂದು ಇಲ್ಲಿ ಊಟ ಮಾಡೋದು ಆ ಥರ ಮಾಡ್ತಾರೆ. ಕುರಿ ಮೇಕೆ ಈ ಬಂಡೆ ಮೇಲೆಲ್ಲ ತರುಬಿಟ್ಟು, ಈ ಬಂಡೆ ಮೇಲೆ ಕುರಿ ಮೇಕೆ ಎಲ್ಲ ತರ್ಕೊಂಡು ಇಲ್ಲೇ ಊಟ ಮಾಡ್ತಾರೆ ಅವರು. ಇದಕ್ಕೆ ಎಲ್ಲ ಏನೇನೋ ಹೆಸರಿದ್ದಾವೆ ಸ್ನೇಹಿತರೆ. ಇಲ್ಲಿ ಕುರಿ ಮೇಕೆರು ಇದ್ದಿದ್ರೆ ಕೇಳಿ ಹೇಳ್ತಿದ್ದೆ. ನಮ್ಮ ವ್ಯೂವರ್ಸ್ ಯಾರಾದರೂ ನೋಡ್ತಾಯಿದ್ರೆ ಹೇಳಿ. ಈ ಫೋಟೋಗಳಲ್ಲೆಲ್ಲ ಸಿಕ್ಕಿದ್ವು ಸ್ನೇಹಿತರೆ. ಇದೆಲ್ಲ ಹಿಂದ್ಗಡೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇದೆಯಲ್ಲ, ಆದರೆ ಈ ವರ್ಷ ಎದ್ದಿಲ್ಲ. ಎದ್ದಾಡೋ ಟೈಮಲ್ಲಿ ಬಂದರೆ ಪಕ್ಕ ಸಿಗ್ತವೆ ಅಂದ್ಕೊಂಡಿದ್ದೀನಿ. ನೋಡಿ ಹೇಗಿದೆ ತುಗ್ಲಿ ಮರ. ನೀರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಪ್ರಕೃತಿ ವಿಸ್ಮಯ ನೋಡಿ ಸ್ನೇಹಿತರೆ. ಇಂಥ ಒಂದು ಬಂಡೆಯಲ್ಲಿ ಅಲ್ಲಿಗೆ ಇಲ್ಲಿಗೆ ನೀರಿದ್ದಾವೆ ಅಂದರೆ ನೋಡಿ ಎಷ್ಟು. ಈ ನೀರು ನಿಲ್ಲಲಿಕ್ಕೆ ದೇವರು ಆಗಿನ ಕಾಲದಲ್ಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ತುಂಬ ನನಗಂತೂ ಪ್ರಕೃತಿ ಪರಿಸರ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಹೇಳ್ತಾಯಿದ್ದೀನಿ, ಪರಿಸರ ಪ್ರಕೃತಿ ಅಂದರೆ ನನಗೆ ಯಾವಾಗಲೂ ತುಂಬ ಇಷ್ಟ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಫಾರೆಸ್ಟಲ್ಲಿ ಆಗಲಿ ಯಾವುದರಲ್ಲಿ ಆದರೂ ವೀಡಿಯೋ ಮಾಡಿದ್ದೀನಿ ಅಂದರೆ ಅದರಲ್ಲಿ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲಿ ರಾತ್ರಿ ಕರಡಿ ಏನೋ ಕೆದರಿದೆ ನೋಡಿ. ಕರಡಿ ಕೆದರಿದೆ